ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈ ಕ್ರಿಸ್ತ ದರ್ಶನ ಸಂದೇಶವನ್ನು ಹೇಳುತ್ತಿರುವಂಥ ಈ ಮುಂಜಾವಿನಲ್ಲಿ ದೇವರು ನಿಮ್ಮಲ್ಲಿ ಮಾತನಾಡುತ್ತಾ ಇದ್ದಾರೆ. ಯೇಸು ಸ್ವಾಮಿ ಸಂತ ಪೌಲನ ಮುಖಾಂತರ, ಪಾವನಾತ್ಮನ ಮುಖಾಂತರ ಹೀಗೆ ಹೇಳುತ್ತಾರೆ, ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಪ್ಪದೆ ನಿಮ್ಮ ಪರವಾಗಿ ವಿಜ್ಞಾಪನೆ ಮಾಡುತ್ತೇನೆ. ಇದು ರೋಮನಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 10ನೇ ವಾಕ್ಯ, 9-10 ವಾಕ್ಯಗಳಾಗಿದೆ ನಾವು ಕೇಳ್ತಾ ಇರೋದು. ಪ್ರೈಸ್ ಲಾರ್ಡ್. ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮ್ಮ ಕುರಿತು ವಿಜ್ಞಾಪನೆ ದೇವರಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಧರ್ಮಸಭೆಯಲ್ಲಿ ನಾವೆಲ್ಲರೂ ಜೀವಂತ ಮಕ್ಕಳಾಗಿದ್ದಾರೆ. ಆದ್ದರಿಂದ ಈ ಜೀವವನ್ನು ಪಡೆಯಲಿಕ್ಕೆ ಬೇಕಾಗಿ ನಮಗೆ ಕೊಟ್ಟಂಥ ವರಪ್ರಸಾದವಾಗಿದೆ ಸಂಸ್ಕಾರಗಳು. ಈ ಸಂಸ್ಕಾರಗಳನ್ನು ಸ್ವೀಕರಿಸಿ ಯೇಸುವಿನ ಮಕ್ಕಳಾಗಿ ತಾಳ್ಮೆಯುಳ್ಳ ಜೀವನ ನಡೆಸುವ ಮಕ್ಕಳಾಗಿ ಜೀವಿಸುವಾಗ, ಪ್ರಿಯ ಮಕ್ಕಳೇ, ನಿನ್ನ ಜೀವನ ದೇವರಿಗೆ ಮಹಿಮೆ ಸಲ್ಲಿಸುವ ಜೀವನವಾಗಿ ಮಾರ್ಪಡಿಸಲಿಕ್ಕೆ ದೇವರ ಆಸೆ ಪಡುತ್ತಾರೆ. ಅದಕ್ಕಾಗಿ ನಾವು ಎಲ್ಲರಿಗಾಗಿ ಪ್ರಾರ್ಥಿಸುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿ ಇದೆ. ನಿಮ್ಮಲ್ಲಿ ನೆನಪುವಾಗಲೆಲ್ಲ ಎಲ್ಲ ಮಾನವರಿಗೂ, ಎಲ್ಲ ಅಧಿಕಾರಿಗಳಿಗೂ ನಮ್ಮ ಪ್ರಾರ್ಥನೆ ಅತ್ಯಗತ್ಯವಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ತಂದೆಯಲ್ಲಿ ನಿರಂತರ ಪ್ರಾರ್ಥನೆ ಮಾಡಿ ತನ್ನ ಸುವಾರ್ಥ ಪ್ರಸಾರವನ್ನು ತನ್ನ ಮಕ್ಕಳಿಗೆ ವಹಿಸಿಕೊಂಡು ಲೋಕದಿಂದ ಹೋಗಿದ್ದಾರೆ. ಆ ವಹಿಸಿದ್ದ ಜವಾಬ್ದಾರಿ ನಾವು ಮಾಡುವಾಗ, ಪ್ರಿಯ ಮಕ್ಕಳೇ, ಸುವಾರ್ತೆಯನ್ನು ಈಗಲೂ ಕೂಡ ಜೀವಂತವಾಗಿದೆ ಎಂದು ತಿಳಿಯಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಮಗೆ ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೆನ್.